ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರಿಗೆ ಈ ಮುಂದಿನ ದಿನಗಳಲ್ಲಿ ಮಾತಿನಿಂದ, ಅಂದರೆ ಹೇಗೆ ನಯವಾಗಿ ವಿನಮ್ರನಾಗಿ, ಪೊಲೈಟ್ ಅಂತ ಹೇಳ್ತಾರಲ್ಲ, ಆ ಮಾತಿನಿಂದ ನಿಮ್ಮ ಯಶಸ್ಸಿದೆ. ನೀವು ಸ್ಟೂಡೆಂಟ್ ಆಗಿದ್ದರೆ ಎಷ್ಟು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇರುತ್ತೋ ಅದ್ರ ಮೇಲೆ ನಿಮ್ಮ ಸಕ್ಸಸ್ ಆಗಿರುತ್ತೆ. ಸಕ್ಸಸ್ಸು ಡಿಪೆಂಡ್ ಆಗಿರುತ್ತೆ. ಬಿಸ್ನೆಸ್ ಇದ್ದರೆ ಮಾತು, ಜೀವನದಲ್ಲಿ ಮಾತು ಮಾತು ಮಾತು. ಎಲ್ಲ ಕಡೆ ಮೌನವಾಗಿದ್ದರೆ ಸಾಕಾಗಲ್ಲ, ಮಾತಾಡಬೇಕು. ನಿಮಗೆ ನಿಮ್ಮ ವಾಕ್ ಚಾತುರ್ಯದಿಂದ ಯಶಸ್ಸು ಸಿಗುವಂಥದ್ದಿದೆ. ಕೆಲವು ಕಡೆ ಮೌನವಾಗಿರಿ. ಯಾಕೆ ಮೌನವಾಗಿರಿ ಅಂದರೆ, ಕೆಲವು ಕಡೆ ಅದರಲ್ಲೂ ಫ್ಯಾಮಿಲಿ ಮ್ಯಾಟ್ರ್ ಒಂದು ಬಂದಾಗ ಮೌನವಾಗಿರಿ. ಯಾಕೆಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು. ತುಂಬ ಫ್ಯಾಮಿಲಿ ಕಡೆ ತಲೆ ಕೆಡಿಸ್ಕೊಂಡ್ರೆ ಡಿಸ್ಟರ್ಬ್ ಆಗುತ್ತೆ. ಅತಿ ಸರ್ವತ್ರ ವರ್ಜಯೇತ್. ನೀವು ನಿಮ್ಮ ಪ್ರೊಫೆಷ್ನಲ್ ಲೈಫ್ ಕಡೆ ಗಮನ ಕೊಡಿ. ಇದು ಸಿಂಹರಾಶಿಯವರಿಗೆ ಮಾರ್ಗದರ್ಶನ. ನಿಮಗೇನಾದರೂ ತಾವು ಪರಿಹಾರ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿದ್ದರೆ ವೆರಿ ಸಿಂಪಲ್. ಏನಪ್ಪ ಅಂತಂದರೆ, ದಿನ ಬೆಳಗ್ಗೆ ಸಾಯಂಕಾಲ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಹೋಗಿ. ಅಂದರೆ ಸಂಧ್ಯಾ ಕಾಲದಲ್ಲಿ ಎಲ್ಲೇ ಇದ್ದರೂ ಸೂರ್ಯನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ನನಗೆ ತೇಜಸ್ಸು, ಓಜಸ್ಸು, ವಾಕ್ಚಾತುರ್ಯವನ್ನು ಕೊಡು. ಸೂರ್ಯನ ಅನುಗ್ರಹ ಬೇಕು ನಿಮಗೆ. ಧನಾಕರ್ಷಣ ಮತ್ತು ಜನಾಕರ್ಷಣ ಶಕ್ತಿ ಸಿದ್ಧಿ ಆಗೋದಿದೆ. ಹಾಗಾಗಿ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಟೈಮ್ ಚೆನ್ನಾಗಿದೆ. ನಿಮಗೇನು ಸಾಧಿಸಬೇಕು ಅಂತಿದೆಯೋ ಅದನ್ನು ಸೀಕ್ರೆಟಾಗಿ ಮಾಡಿ. ಎಲ್ಲನೂ ಹೇಳಬೇಕು ಅಂತಲ್ಲ. ಕನ್ಯಾ ರಾಶಿಯವ್ರಿಗೆ ಒಂದು ಎಚ್ಚರಿಕೆನ, ಎಲ್ಲ ವಿಚಾರಕ್ಕೂ ತಲೆ ಹಾಕಕ್ಕೆ ಹೋಗ್ಬೇಡಿ. ನಿಮ್ಮ ಲಿಮಿಟೇಷನ್, ನಿಮ್ಗೇನು ಲಾಭ ಬರಬೇಕೋ ಅಷ್ಟು ತೊಗೊಂಡು ಸುಮ್ಮನೆ ಇದ್ಬಿಡಿ. ಬೇರೆಯವ್ರಿಗೆ ನ್ಯಾಯ ಒದಗಿಸ್ತೀನಿ, ಬೇರೆಯವ್ರ ಪರವಾಗಿ ಹೋರಾಡ್ತೀನಿ, ಅದೆಲ್ಲ ಬೇಡ. ನೀವು ಈಗ ಸದ್ಯಕ್ಕೆ ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಪ್ರೋಗ್ರೆಸ್ ಬಗ್ಗೆ, ನಿಮ್ಮ ನೆಮ್ಮದಿ ಬಗ್ಗೆ. ನೀವು ಸರ್ವೈವ್ ಆಗಬೇಕು. ನೀವು ಸರ್ವೈವಲ್ಗೋಸ್ಕರ ಏನು ಮಾಡಿದ್ರು ಅದು ಅಧರ್ಮ ಅಲ್ಲ, ಆಪದ್ಧರ್ಮ. ಇದು ಕನ್ಯಾ ರಾಶಿಯವರಿಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.